ಮದ್ದೂರಲ್ಲಿರುವ ಮನೆ ಅಡ್ಡ ಬರುತ್ತೆ. ಎಸ್ ಎಂ ಕೃಷ್ಣ ಅವರು ಎಂಥ ಮೇಲ್ಪಂಕ್ತಿ ಹಾಕಿದ್ರು ಅಂತಂದರೆ ತಮ್ಮ ಮನೆಯನ್ನೇ ಕೆಡವುತ್ತಾರೆ ರೋಡಿಗೆ ಬೇಕಾಗಿ. ಹಾಗಾಗಿ ಉಳಿದವರೆಲ್ಲ ಚಪ್ ಚುಪ್ ಅನ್ನೋದೇ ಜಾಗ ಬಿಟ್ಟುಕೊಡ್ತಾರೆ ಕೂಡ. ರೇವಣ್ಣ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಎಲ್ಲ ಕಡೆ ಕೆಲಸ ಗವರ್ನರ್ ಆಗಿಯೂ ಕೂಡ ದೇಶ ಸೇವೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಅತ್ಯುತ್ತಮ ರಾಜಕೀಯ ಧುರೀಣರು ಮತ್ತು ಪಾರ್ಲಿಮೆಂಟೇರಿಯನ್. ಅವರ ಸಾವು ನಮಗೆ ಉಂಟು ಮಾಡಿದೆ. ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ಅಪಾರ ನಷ್ಟ ಆಗಿದೆ. ಅವರ ನೋವನ್ನು ಬಿಡಿಸುವಂಥ ಧೈರ್ಯವನ್ನು ಅವರ ಕುಟುಂಬಕ್ಕೆ ಕೊಡಲಿ ಮತ್ತು ಚಿರಶಾಂತಿ ಸಿಗಲಿ ಅಂತ ಹಾರೈಸ್ತೇನೆ. ಇದು ನೋಡಿ, ಈ ಫೋಟೋ ಇದೆಯಲ್ಲ, ಈ ಫೋಟೋದಲ್ಲಿ ಆ ಸೈಡಲ್ಲಿರುವ ಈ ಬಾಲಕ, 2 ವರ್ಷದ ಬಾಲಕ ಎಸ್ ಎಂ ಕೃಷ್ಣ ತಂದೆಯವರ ಜೊತೆ ಮಹಾತ್ಮ ಗಾಂಧೀಜಿಯವರನ್ನು ತಂದೆಯವರು ಕರ್ಕೊಂಬಂದಿರ್ತಾರಂತೆ. ಅವರನ್ನು ಕರ್ಕೊಂಬಂದಿರ್ತಾರೆ ಮಹಾತ್ಮ ಗಾಂಧೀಜಿಯವರನ್ನು ಭೇಟಿ ಮಾಡಿಸೋದಕ್ಕೆ. ಆ ಪುಟ್ಟ ಮಗು, ಟೋಪಿ ಹಾಕದ ಮಗು ಅಲ್ಲ, ಆ ಪುಟ್ಟ ಮಗು ಸೋಮನಹಳ್ಳಿ ಮಲ್ಲಯ್ಯ, ಎಸ್ ಎಂ ಕೃಷ್ಣ ಸೋಮನಹಳ್ಳಿ ಮಲ್ಲಯ್ಯ. ಅವರ ತಂದೆಗೂ ಕೂಡ ಅವರದೇ ಆದಂಥ ಒಂದು ವಿಶೇಷತೆ ಇದೆ. 1932 ಮೇ ಎಸ್ ಎಂ ಕೃಷ್ಣ ನಿಧನಕ್ಕೆ ಕೇಂದ್ರ ಸಚಿವ ಜೋಶಿ ಸಂತಾಪ. ಅತ್ಯಂತ ಶಾಂತ ಸ್ವಭಾವದ ಸಜ್ಜನ ಹಿರಿಯ ನಾಯಕ, ಎಲ್ಲರಿಗೂ ಆದರ್ಶಪ್ರಾಯರಾಗಿದ್ದರು. ಟ್ವೀಟ್ ಮೂಲಕ ಕೇಂದ್ರ ಸಚಿವ ಜೋಶಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಎಸ್ ಎಂ ಕೃಷ್ಣ ಅವರಿಗೆ ಯಾವುದೇ ಆ ಪಾರ್ಟಿ ಈ ಪಾರ್ಟಿ ಅಂತ ಇರಲಿಲ್ಲ. ಎಲ್ಲರನ್ನ ಬಹಳ ಅತ್ಯದ್ಭುತವಾಗಿ ಅವರು ನಡೆಸ್ಕೊಳ್ತಾ ಇದ್ದರು. ಆಮೇಲೆ ಒಂದು ಮನೆಯಲ್ಲಿ ಒಬ್ಬ ಹಿರಿಯಜ್ಜ ಅಂತ ಇರ್ತಾರಲ್ಲ, ಅವರಿಗೆ ಚಿಕ್ಕಮ್ಮನ ಮಗಳಾದ್ರೇನು ದೊಡ್ಡಪ್ಪನ ಮಗಳಾದ್ರೇನು ಯಾರೇ ಆದ್ರೇನು ಒಂದು ರೀತಿಯಲ್ಲಿ ಪ್ರೀತಿಯಿಂದ ಹೆಂಗೆ ನಡೆಸ್ಕೊತಾ ಇದ್ರು ಅದನ್ನು ಅವರು ಮಾಡ್ತಾಯಿದ್ರು. ನೋಡಿ, ಎಸ್ ಎಂ ಕೃಷ್ಣ 1962ರಲ್ಲಿ ಸೋಷಲಿಸ್ಟ್ ಪಾರ್ಟಿಯಿಂದ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಮದ್ದೂರಿನಿಂದ. 1962 ಈ 1962ನೇ ಇಸವಿ ಇದೆಯಲ್ಲ, ದೇವೇಗೌಡರು ಕೂಡ ವಿಧಾನಸೌಧಕ್ಕೆ ಬಂದ ಫಸ್ಟ್ ಟೈಮ್ ಅದು. ದೇವೇಗೌಡರು ಮತ್ತು ಇವರಿಗೆ 6 ತಿಂಗಳ ಹಿರಿಯರು. ಎಸ್ ಎಂ ಕೃಷ್ಣ 6 ತಿಂಗಳ ಹಿರಿಯರು. ಆಮೇಲೆ ಅಮೆರಿಕದಲ್ಲಿದ್ದಾಗ ಜಾನ್ ಎಫ್ ಕೆನಡಿ ಅವರ ಪರವಾಗಿ ಪ್ರಚಾರ ಮಾಡ್ತಾರೆ. ಎಸ್ ಎಂ ಕೃಷ್ಣ ಜಾನ್ ಎಫ್ ಕೆನಡಿ ಅವರ ಬಗ್ಗೆ ಪ್ರಚಾರ ಮಾಡ್ತಾರೆ. ಆಮೇಲೆ ಜಾನ್ ಎಫ್ ಕೆನಡಿ ಅವರು ಒಂದು ಲೆಟ್ರ್ ಹೆಡ್ಡಲ್ಲಿ ಥ್ಯಾಂಕ್ ಯು ಎಸ್ ಎಂ ಕೃಷ್ಣ ಅಂಥೇಳಿ ಒಂದು ಲೆಟ್ರ್ ಬರೀತಾರೆ ಅವ್ರಿಗೆ. ಅದನ್ನು ಭಾಳ ಜತನದಿಂದ ಕಾಪಿಟ್ಟಿರ್ತಾರೆ. ಇಲ್ಲಿ ತನಕ ಇದೆ ಅದು ಅವರ ಬಳಿ, ಎಸ್ ಎಂ ಕೃಷ್ಣ ಅವರ ಬಳಿ ಇದೆ ಎಸ್ ಎಂ ಕೃಷ್ಣ. ಆಮೇಲೆ ಅವರ ಮಾತು, ಅವರ ಕನ್ನಡ, ಆಮೇಲೆ ಅವರ ಕಾಲಾವಧಿಯಲ್ಲಿ ಆದಂತಹ ಈ ಏನಂತೀವಿ ನಾವು, ನಾನು ಅದೇ ಹೇಳಿದನಲ್ಲ, ಬೆಂಗಳೂರು ಗ್ಲೋಬಲೈಸೇಷನ್ಗೆ ಅಂದರೆ ಅಲ್ಲಿ ತನಕ ನೋಡಿ, ಯಾರಾದರೂ ವಿದೇಶಿಯರು ಬಂದರೆ ಡೆಲ್ಲಿ, ಆಮೇಲೆ ಅಲ್ಲೇ ತಾಜ್ ಮಹಲ್, ಅಲ್ಲಿ ರಾಜ್ಘಾಟ್, ಹೀಗೆ ಅಕ್ಕಪಕ್ಕಕ್ಕೆ ಹೋಗ್ತಾಯಿದ್ರು. ಆದರೆ ಎಸ್ ಎಂ ಕೃಷ್ಣ ಕಾಲಾವಧಿಯ ನಂತರ ನೇರವಾಗಿ ಬೆಂಗಳೂರಿಗೆ ಬರುವಂಥದ್ದಾಯಿತು. ಅದು ವಿಶೇಷತೆ ಎಸ್ ಎಂ ಕೃಷ್ಣ ಅವರದ್ದು. ಎಸ್ ಎಂ ಕೃಷ್ಣ ಆಮೇಲೆ ಅವರನ್ನು ಯಾಕೆ ಒಂಥರ ಹಿರಿಯ ಮುತ್ಸದ್ದಿ ಅಂತ ಕರೀತಾರೆ, ನನಗೀಗಲೂ ನೆನಪಿದೆ. ನಾನು ಒಮ್ಮೆ ಅವರ ಬಜೆಟ್ ಟೈಮಲ್ಲಿ ಓದಿದ್ದೆ. ಅವರು ಕಿರಾಣಿ ಅಂಗಡಿಯಲ್ಲಿ ಬಿಯರ್ ಇಡಬೇಕು ಅಂತ ಒಂದು ರೂಲ್ಸ್ ತರ್ತಾರೆ. ಕಿರಾಣಿ ಅಂಗಡಿಯಲ್ಲಿ ಬಿಯರ್ ಇಡಬೇಕು ಅಂತೇಳಿ. ಆಗ ಅದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತೆ. ಏನು ರೀ ಹಿಂಗೆ ಅಂತೇಳಿ. ಆಮೇಲೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ಯಶಸ್ವಿನಿ ಯೋಜನೆ, ನಿಜವಾಗಿ ನಾನು ಇನ್ಪುಟ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಚ್ ವಿಶ್ವನಾಥ್ ಮೋಟಮ್ಮ ಭಾರ್ಗವ, ಎಚ್ ವಿಶ್ವನಾಥ್ ಮತ್ತು ಮೋಟಮ್ಮ ಅವರನ್ನು ಮಾತಾಡಿಸಿ. ಯಾಕಂದರೆ ಎಚ್ ವಿಶ್ವನಾಥ್ ಅವರ ಕಾಲಾವಧಿಯಲ್ಲಿ ಮಧ್ಯಾಹ್ನದ ಬಿಸಿಯೂಟ, ಮೋಟಮ್ಮ ಅವರ ಕಾಲಾವಧಿಯಲ್ಲಿ ಸ್ತ್ರೀ ಶಕ್ತಿ ಸಂಘ, ಯಶಸ್ವಿನಿ ಯೋಜನೆ. ಆಮೇಲೆ ನೀವು ಬಿ ಎಲ್ ಶಂಕರ್ ಅವರನ್ನು ಕೂಡ ಮಾತಾಡಿಸ್ಬೇಕು, ಸುದರ್ಶನ್ ಅವರನ್ನು ಮಾತಾಡಿಸ್ಬೇಕು. ಆಮೇಲೆ ಎಲ್ ಹನುಮಂತಯ್ಯ ಅವರನ್ನು MLC ಮಾಡಿದ್ದು ಕೂಡ ಎಸ್ ಎಂ ಕೃಷ್ಣ. ಆಮೇಲೆ ಟಿ ಬಿ ಚಂದ್ರೇಗೌಡರು ಇವತ್ತಿಲ್ಲ ನಮ್ಮ ಜೊತೆ. ಟಿ ಬಿ ಚಂದ್ರೇಗೌಡರು ಮಂತ್ರಿ ಆಗಿದ್ದಾಗ ಚಿಕ್ಕಮಗಳೂರಿನಲ್ಲಿ ಬಾಬಾ ಬುಡನಗಿರಿ ಹೋರಾಟಗಳು ಜಾಸ್ತಿ ಆದಾಗ ಅದನ್ನು ಕಾಂಗ್ರೆಸ್ ಪರವಾಗಿ ಮಾಡಿಕೊಳ್ಬೇಕು ಅಂತೇಳಿ ಡಿ ಬಿ ಚಂದ್ರೇಗೌಡರನ್ನು ಪೂಜೆಗೆ ಕೂರಿಸ್ತಾರೆ ಎಸ್ ಎಂ ಕೃಷ್ಣ. ಅದು ಈಗಲೂ ನೀವು ದೇವೇಗೌಡರನ್ನ ಕೇಳಿದ್ರೆ ದೇವೇಗೌಡರು ಹೇಳ್ತಾರೆ
ಬಿ ಜೆ ಪಿಯನ್ನು ತಂದಿದ್ದೆ, ಹಾಳು ಮಾಡಿದ್ದೆ, ಎಲ್ಲ ಹಾಳು ಮಾಡಿದ್ದೆ ಎಸ್ ಎಂ ಕೃಷ್ಣ ಅಂತೇಳಿ ಬೈತಾ ಇರ್ತಾರೆ. ಸದಾಶಿವನಗರದ ಅವರ ಮನೆ, ಅವರ ಅಳಿಯ ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚೆಗಷ್ಟೇ ನಿಧನರಾಗಿದ್ದರು, ಸಿದ್ಧಾರ್ಥ್. ಅನೇಕ ವಿಚಾರಗಳಿದೆ. ಆಗಿನ ಪೊಲೀಸ್ ಕಮಿಷನರ್ ಆಗಿದ್ದಂಥ ದಿನಕರ್ ಒಂದು ಪುಸ್ತಕವನ್ನು ಬರೆದಿದ್ರು. ಅಂದರೆ ಆ ಟೈಮಲ್ಲಿ ವೀರಪ್ಪನಿಗೆ ಒಂದು 20 ಕೋಟಿ ರೂಪಾಯಿಯನ್ನು ಕೊಡಬೇಕಾಗಿತ್ತು. ನೀವು ನೆನಪಿಡಿ, 2001 ಇಸವಿಯಲ್ಲಿ 20 ಕೋಟಿ, ಅಥವಾ 2000 ಇಸವಿಯಲ್ಲಿ 20 ಕೋಟಿ ಅನ್ನೋದು ನೀವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಬ್ಬರ ಬಳಿ ಒಂದು ಬಲ್ಕ್ ಕ್ಯಾಶ್ ಇರುತ್ತೆ ಅಂತೇಳಿ. ಅದು ಇನ್ಸೈಡ್ ಸ್ಟೋರಿ. ಅದನ್ನು ತುಂಬ ಜನರಿಗೆ ಗೊತ್ತಿದೆ, ಆದರೆ ಗೊತ್ತಿದ್ದು ಹೇಳೋಂಗಿಲ್ಲ. ಆದರೆ ಆ 20 ಕೋಟಿ ದುಡ್ಡನ್ನು ಏನು ಸಿದ್ಧಾರ್ಥ ಅವರ ಬಳಿಯಿಂದ ತೆಗೆದುಕೊಂಡು ಹೋಗಲಾಗಿತ್ತು ಅಂತೇಳಿ ಆಗ ದೊಡ್ಡ ಚರ್ಚೆ ಆಗಿದೆ. ಮದ್ದೂರಲ್ಲಿರುವ ಮನೆ ಅಡ್ಡ ಬರುತ್ತೆ. ಎಸ್ ಎಂ ಕೃಷ್ಣ ಅವರು ಎಂಥ ಮೇಲ್ಪಂಕ್ತಿ ಹಾಕಿದ್ರು ಅಂತಂದರೆ, ತಮ್ಮ ಮನೆಯನ್ನೇ ಕೆಡವುತ್ತಾರೆ ರೋಡಿಗೆ ಬೇಕಾಗಿ. ಹಾಗಾಗಿ ಉಳಿದವರೆಲ್ಲ ಚಪ್ ಚುಪ್ ಅನ್ನೋದೇ ಜಾಗ ಬಿಟ್ಟುಕೊಡ್ತಾರೆ ಕೂಡ. ರೇವಣ್ಣ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಎಲ್ಲ ಕಡೆ ಕೆಲಸ ಮಾಡಿದ ಗವರ್ನರ್ ಆಗಿಯೂ ಕೂಡ ದೇಶ ಸೇವೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಅತ್ಯುತ್ತಮ ರಾಜಕೀಯ ಧುರೀಣರು ಮತ್ತು ಪಾರ್ಲಿಮೆಂಟೇರಿಯನ್. ಅವರ ಸಾವು ನಮಗೆ ಉಂಟು ಮಾಡಿದೆ. ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ಅಪಾರ ನಷ್ಟ ಆಗಿದೆ. ಅವರ ನೋವನ್ನು ಬಿಡಿಸುವಂಥ ಧೈರ್ಯವನ್ನು ಅವರ ಕುಟುಂಬಕ್ಕೆ ಕೊಡಲಿ ಮತ್ತು ಚಿರಶಾಂತಿ ಸಿಗಲಿ ಅಂತ ಹಾರೈಸ್ತೇನೆ. ಇದು ನೋಡಿ, ಈ ಫೋಟೋ ಇದೆಯಲ್ಲ, ಈ ಫೋಟೋದಲ್ಲಿ ಆ ಸೈಡಲ್ಲಿರುವ ಈ ಬಾಲಕ, 2 ವರ್ಷದ ಬಾಲಕ ಎಸ್ ಎಂ ಕೃಷ್ಣ ತಂದೆಯವರ ಜೊತೆ ಮಹಾತ್ಮ ಗಾಂಧೀಜಿಯವರನ್ನು ತಂದೆಯವರು ಕರ್ಕೊಂಬಂದಿರ್ತಾರಂತೆ. ಅವರನ್ನು ಕರ್ಕೊಂಬಂದಿರ್ತಾರೆ ಮಹಾತ್ಮ ಗಾಂಧೀಜಿಯವರನ್ನು ಭೇಟಿ ಮಾಡಿಸೋದಕ್ಕೆ. ಆ ಪುಟ್ಟ ಮಗು, ಟೋಪಿ ಹಾಕದ ಮಗು ಅಲ್ಲ, ಆ ಪುಟ್ಟ ಮಗು ಸೋಮನಹಳ್ಳಿ ಮಲ್ಲಯ್ಯ, ಎಸ್ ಎಂ ಕೃಷ್ಣ ಸೋಮನಹಳ್ಳಿ ಮಲ್ಲಯ್ಯ. ಅವರ ತಂದೆಗೂ ಕೂಡ ಅವರದೇ ಆದಂಥ ಒಂದು ವಿಶೇಷತೆ ಇದೆ. 1932 ಮೇ ಎಸ್ ಎಂ ಕೃಷ್ಣ ನಿಧನಕ್ಕೆ ಕೇಂದ್ರ ಸಚಿವ ಜೋಶಿ ಸಂತಾಪ. ಅತ್ಯಂತ ಶಾಂತ ಸ್ವಭಾವದ ಸಜ್ಜನ ಹಿರಿಯ ನಾಯಕ, ಎಲ್ಲರಿಗೂ ಆದರ್ಶಪ್ರಾಯರಾಗಿದ್ದರು. ಟ್ವೀಟ್ ಮೂಲಕ ಕೇಂದ್ರ ಸಚಿವ ಜೋಶಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಎಸ್ ಎಂ ಕೃಷ್ಣ ಅವರಿಗೆ ಯಾವುದೇ ಆ ಪಾರ್ಟಿ ಈ ಪಾರ್ಟಿ ಅಂತ ಇರಲಿಲ್ಲ. ಎಲ್ಲರನ್ನ ಬಹಳ ಅತ್ಯದ್ಭುತವಾಗಿ ಅವರು ನಡೆಸ್ಕೊಳ್ತಾ ಇದ್ದರು. ಆಮೇಲೆ ಒಂದು ಮನೆಯಲ್ಲಿ ಒಬ್ಬ ಹಿರಿಯಜ್ಜ ಅಂತ ಇರ್ತಾರಲ್ಲ, ಅವರಿಗೆ ಚಿಕ್ಕಮ್ಮನ ಮಗಳಾದ್ರೇನು, ದೊಡ್ಡಪ್ಪನ ಮಗಳಾದ್ರೇನು, ಯಾರೇ ಆದ್ರೇನು ಒಂದು ರೀತಿಯಲ್ಲಿ ಪ್ರೀತಿಯಿಂದ ಹೆಂಗೆ ನಡೆಸ್ಕೊತಾ ಇದ್ರು ಅದನ್ನು ಅವರು ಮಾಡ್ತಾಯಿದ್ರು. ನೋಡಿ, ಎಸ್ ಎಂ ಕೃಷ್ಣ 1962 ಸೋಷಲಿಸ್ಟ್ ಪಾರ್ಟಿಯಿಂದ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಮದ್ದೂರಿನಿಂದ. 1962. ಈ 1962 ಇಸವಿ ಇದೆಯಲ್ಲ, ದೇವೇಗೌಡರು ಕೂಡ ವಿಧಾನಸೌಧಕ್ಕೆ ಬಂದ ಫಸ್ಟ್ ಟೈಮ್ ಅದು. ದೇವೇಗೌಡರು ಮತ್ತು ಇವರಿಗೆ 6 ತಿಂಗಳ ಹಿರಿಯರು. ಎಸ್ ಎಂ ಕೃಷ್ಣ 6 ತಿಂಗಳ ಹಿರಿಯರು. ಆಮೇಲೆ ಅಮೆರಿಕದಲ್ಲಿದ್ದಾಗ ಜಾನ್ ಎಫ್ ಕೆನಡಿ ಅವರ ಪರವಾಗಿ ಪ್ರಚಾರ ಮಾಡ್ತಾರೆ. ಎಸ್ ಎಂ ಕೃಷ್ಣ ಜಾನ್ ಎಫ್ ಕೆನಡಿ ಅವರ ಬಗ್ಗೆ ಪ್ರಚಾರ ಮಾಡ್ತಾರೆ. ಆಮೇಲೆ ಜಾನ್ ಎಫ್ ಕೆನಡಿ ಅವರು ಒಂದು ಲೆಟ್ರ್ ಹೆಡ್ಡಲ್ಲಿ ಥ್ಯಾಂಕ್ ಯು ಎಸ್ ಎಂ ಕೃಷ್ಣ ಅಂಥೇಳಿ ಒಂದು ಲೆಟ್ರ್ ಬರೀತಾರೆ ಅವ್ರಿಗೆ. ಅದನ್ನು ಭಾಳ ಜತನದಿಂದ ಕಾಪಿಟ್ಟಿರ್ತಾರೆ. ಇಲ್ಲಿ ತನಕ ಇದೆ ಅದು ಅವರ ಬಳಿ, ಎಸ್ ಎಂ ಕೃಷ್ಣ ಅವರ ಬಳಿ ಇದೆ. ಎಸ್ ಎಂ ಕೃಷ್ಣ ಆಮೇಲೆ ಅವರ ಮಾತು, ಅವರ ಕನ್ನಡ, ಆಮೇಲೆ ಅವರ ಕಾಲಾವಧಿಯಲ್ಲಿ ಆದಂತಹ ಈ ಏನಂತೀವಿ ನಾವು, ನಾನು ಅದೇ ಹೇಳಿದನಲ್ಲ, ಬೆಂಗಳೂರು ಗ್ಲೋಬಲೈಸೇಷನ್ಗೆ, ಅಂದರೆ ಅಲ್ಲಿ ತನಕ ನೋಡಿ, ಯಾರಾದರೂ ವಿದೇಶಿಯರು ಬಂದರೆ ಡೆಲ್ಲಿ, ಆಮೇಲೆ ಅಲ್ಲೇ ತಾಜ್ ಮಹಲ್, ಅಲ್ಲಿ ರಾಜ್ಘಾಟ್, ಹೀಗೆ ಅಕ್ಕಪಕ್ಕಕ್ಕೆ ಹೋಗ್ತಾಯಿದ್ರು. ಆದರೆ ಎಸ್ ಎಂ ಕೃಷ್ಣ ಕಾಲಾವಧಿಯ ನಂತರ ನೇರವಾಗಿ ಬೆಂಗಳೂರಿಗೆ ಬರುವಂಥದ್ದಾಯಿತು. ಅದು ವಿಶೇಷತೆ ಎಸ್ ಎಂ ಕೃಷ್ಣ ಅವರದ್ದು. ಎಸ್ ಎಂ ಕೃಷ್ಣ ಆಮೇಲೆ ಅವರನ್ನು ಯಾಕೆ ಒಂಥರ ಹಿರಿಯ ಮುತ್ಸದ್ದಿ ಅಂತ ಕರೀತಾರೆ, ನನಗೀಗಲೂ ನೆನಪಿದೆ. ನಾನು ಒಮ್ಮೆ ಅವರ ಬಜೆಟ್ ಟೈಮಲ್ಲಿ ಓದಿದ್ದೆ. ಅವರು ಕಿರಾಣಿ ಅಂಗಡಿಯಲ್ಲಿ ಬಿಯರ್ ಇಡಬೇಕು ಅಂತ ಒಂದು ರೂಲ್ಸ್ ತರ್ತಾರೆ. ಕಿರಾಣಿ ಅಂಗಡಿಯಲ್ಲಿ ಬಿಯರ್ ಇಡಬೇಕು ಅಂತೇಳಿ. ಆಗ ಅದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತೆ. ಏನು ರೀ ಹಿಂಗೆ ಅಂತೇಳಿ. ಆಮೇಲೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ಯಶಸ್ವಿನಿ ಯೋಜನೆ,
ನಿಜವಾಗಿ ನಾನು ಇನ್ಪುಟ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಚ್ ವಿಶ್ವನಾಥ್, ಮೋಟಮ್ಮ, ಎಚ್ ವಿಶ್ವನಾಥ್, ಮೋಟಮ್ಮ, ಭಾರ್ಗವ, ಎಚ್ ವಿಶ್ವನಾಥ್ ಮತ್ತು ಮೋಟಮ್ಮ ಅವರನ್ನು ಮಾತಾಡಿಸಿ. ಯಾಕಂದರೆ ಎಚ್ ವಿಶ್ವನಾಥ್ ಅವರ ಕಾಲಾವಧಿಯಲ್ಲಿ ಮಧ್ಯಾಹ್ನದ ಬಿಸಿಯೂಟ, ಮೋಟಮ್ಮ ಅವರ ಕಾಲಾವಧಿಯಲ್ಲಿ ಸ್ತ್ರೀ ಶಕ್ತಿ ಸಂಘ, ಯಶಸ್ವಿನಿ ಯೋಜನೆ, ಆಮೇಲೆ ನೀವು ಬಿ ಎಲ್ ಶಂಕರ್ ಅವರನ್ನು ಕೂಡ ಮಾತಾಡಿಸ್ಬೇಕು, ಸುದರ್ಶನ್ ಅವರನ್ನು ಮಾತಾಡಿಸ್ಬೇಕು, ಆಮೇಲೆ ಎಲ್ ಹನುಮಂತಯ್ಯ ಅವರನ್ನು MLC ಮಾಡಿದ್ದು ಕೂಡ SM ಕೃಷ್ಣ, ಆಮೇಲೆ TB ಚಂದ್ರೇಗೌಡರು ಇವತ್ತಿಲ್ಲ ನಮ್ಮ ಜೊತೆ. TB ಚಂದ್ರೇಗೌಡರು ಮಂತ್ರಿ ಆಗಿದ್ದಾಗ ಚಿಕ್ಕಮಗಳೂರಿನಲ್ಲಿ ಬಾಬಾ ಬುಡನಗಿರಿ ಹೋರಾಟಗಳು ಜಾಸ್ತಿ ಆದಾಗ ಅದನ್ನು ಕಾಂಗ್ರೆಸ್ ಪರವಾಗಿ ಮಾಡಿಕೊಳ್ಬೇಕು ಅಂತೇಳಿ DB ಚಂದ್ರೇಗೌಡರನ್ನ ಪೂಜೆಗೆ ಕೂರಿಸ್ತಾರೆ SM ಕೃಷ್ಣ. ಅದು ಈಗಲೂ ನೀವು ದೇವೇಗೌಡರನ್ನ ಕೇಳಿದ್ರೆ ದೇವೇಗೌಡರು ಹೇಳ್ತಾರೆ, BJPಯನ್ನು ತಂದಿದ್ದೆ, ಹಾಳು ಮಾಡಿದ್ದೆ, ಎಲ್ಲ ಹಾಳು ಮಾಡಿದ್ದೆ SM ಕೃಷ್ಣ ಅಂತೇಳಿ ಬೈತಾ ಇರ್ತಾರೆ. ಸದಾಶಿವನಗರದ ಅವರ ಮನೆ, ಅವರ ಅಳಿಯ ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚೆಗಷ್ಟೇ ನಿಧನರಾಗಿದ್ದರು, ಸಿದ್ಧಾರ್ಥ್. ಅನೇಕ ವಿಚಾರಗಳಿದೆ. ಆಗಿನ ಪೊಲೀಸ್ ಕಮಿಷನರ್ ಆಗಿದ್ದಂಥ ದಿನಕರ್ ಒಂದು ಪುಸ್ತಕವನ್ನು ಬರೆದಿದ್ರು. ಅಂದರೆ ಆ ಟೈಮಲ್ಲಿ ವೀರಪ್ಪನಿಗೆ ಒಂದು 20 ಕೋಟಿ ರೂಪಾಯಿಯನ್ನು ಕೊಡಬೇಕಾಗಿತ್ತು. ನೀವು ನೆನಪಿಡಿ, 2001 ಇಸವಿಯಲ್ಲಿ 20 ಕೋಟಿ, ಅಥವಾ 2000 ಇಸವಿಯಲ್ಲಿ 20 ಕೋಟಿ ಅನ್ನೋದು ನೀವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಬ್ಬರ ಬಳಿ ಒಂದು ಬಲ್ಕ್ ಕ್ಯಾಶ್ ಇರುತ್ತೆ ಅಂತೇಳಿ. ಅದು ಇನ್ಸೈಡ್ ಸ್ಟೋರಿ. ಅದನ್ನು ತುಂಬ ಜನರಿಗೆ ಗೊತ್ತಿದೆ, ಆದರೆ ಗೊತ್ತಿದ್ದು ಹೇಳೋಂಗಿಲ್ಲ. ಆದರೆ ಆ 20 ಕೋಟಿ ದುಡ್ಡನ್ನು ಏನು ಸಿದ್ಧಾರ್ಥ ಅವರ ಬಳಿಯಿಂದ ತೆಗೆದುಕೊಂಡು ಹೋಗಲಾಗಿತ್ತು ಅಂತೇಳಿ ಆಗ ದೊಡ್ಡ ಚರ್ಚೆ ಆಗಿದೆ.